ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ರಾವೆಲ್ ವಿತ್ ಸೋಲ್ಫಿಶ್ ಗರ್ಲ್. ಇವತ್ತು ನಾನು ಬಂದಿರೋದು ನಮ್ಮ ಕರ್ನಾಟಕದ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿರ್ತಕ್ಕಂಥ ಶೃಂಗೇರಿ ಶ್ರೀ ಶಾರದಾಂಬಾ ದೇವಸ್ಥಾನಕ್ಕೆ. ಬೆಂಗಳೂರಿಂದ 318 ಕಿಲೋಮೀಟರ್ ದೂರ, ಹಾಗೆ ಚಿಕ್ಕಮಗಳೂರಿಂದ 85 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ ಶೃಂಗೇರಿಗೆ ಡೈಲಿ ಓವರ್ನೈಟ್ ಬಸ್ಸಸ್ ಇರುತ್ತೆ. ನೈಟು ಬೆಂಗಳೂರಿಂದ ಹೊರಟ್ರೆ ಬೆಳಗ್ಗೆಗೆಲ್ಲ ಶೃಂಗೇರಿ ರೀಚ್ ಆಗ್ಬೋದು. ಶೃಂಗೇರಿ ಬಸ್ ಸ್ಟ್ಯಾಂಡಿಂದ ಮಠ ಬಂದು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದೆ. ಇಟ್ ಇಸ್ ಅ ವಾಕಬಲ್ ಡಿಸ್ಟೆನ್ಸು. ದೇವಸ್ಥಾನದ ಸುತ್ತಮುತ್ತ ಬಹಳಷ್ಟು ರೂಮ್ಗಳು ಸಿಕ್ಕತ್ತೆ. ಪ್ರೈವೇಟ್ ರೂಮ್ಗಳು ಇದ್ದಾವೆ, ಹಾಗೆ ದೇವಸ್ಥಾನದ್ದೇ ರೂಮ್ಸ್ಗಳು ಕೂಡ ಸಿಕ್ಕತ್ತೆ. ಇಲ್ಲಿ ಸ್ಟೇ ಆಗೋದಕ್ಕೋಸ್ಕರನೂ ನಾವು ತಗೊಳ್ಬೋದು, ಇಲ್ಲ ಬರೀ ಫ್ರೆಶ್ ಅಪ್ ಆಗಿ ಹೋಗ್ತೀನಿ ಅಂತ ಅಂದರೂ ಕೂಡ ರೂಮ್ಸ್ಗಳು ಅವೈಲಬಲ್ಸ್ ಇರುತ್ತೆ. ಈಗ ನಾವು ನೋಡ್ತಾ ಇರೋದು ಶೃಂಗೇರಿಯ ಶ್ರೀ ಶಾರದಾಂಬಾ ದೇವಸ್ಥಾನದ ಮುಖ್ಯ ದ್ವಾರ. ಇಲ್ಲಿ ರೀಪೇಂಟ್ ಆಗ್ತಾ ಇತ್ತು ನಾನು ಹೋದಾಗ. ಬಟ್ ಇದು ರೀಪೇಂಟ್ ಕಂಪ್ಲೀಟ್ ಆದರೆ ಈ ಗೋಪುರ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಕಲರ್ಫುಲ್ ಆಗಿರತ್ತೆ. ರೀಪೇಂಟ್ ಆಗ್ತಿದ್ದರಿಂದ ಈ ಎಂಟ್ರೆನ್ಸ್ನ ಕ್ಲೋಸ್ ಮಾಡಿದ್ರು, ಪಕ್ಕದಲ್ಲಿ ಮತ್ತೊಂದು ಎಂಟ್ರೆನ್ಸ್ನ ಓಪನ್ ಮಾಡಿದ್ದಾರೆ. ದೇವಸ್ಥಾನದ ಒಳಗಡೆ ಬರ್ತಿದ್ದ ಹಾಗೆ ನಮಗೆ ಫಸ್ಟ್ ದರ್ಶನ ಕೊಟ್ಟಿದ್ದು ನಮ್ಮ ವಿಘ್ನ ವಿನಾಶಕ ಗಣಪತಿ. ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ ಗಣಪತಿ ತೋರಣದಲ್ಲಿರ್ತಾರೆ. ಅಂದ್ರೆ ಗರ್ಭಗುಡಿ ಅಂತ ಏನೂ ಇಲ್ಲ, ಬಾಗಿಲಿನ ತೋರಣ ಇರುತ್ತಲ್ಲ ಅಲ್ಲಿ ಗಣಪತಿನ ನಾವು ಕಾಣ್ಬೋದು. ಹಾಗಾಗಿ ಇದಕ್ಕೆ ತೋರಣ ಗಣಪತಿ ಅಂತ ಹೇಳ್ತಾರೆ. ಈ ದೇವಸ್ಥಾನದ ಪಕ್ಕದಲ್ಲೇನೆ ಆದಿಶಂಕರಾಚಾರ್ಯರ ಸನ್ನಿಧಿ ಕೂಡ ಇದೆ. ಆದಿಶಂಕರಾಚಾರ್ಯರು ಅದ್ವೈತ ವೇದಾಂತನ ಬೋಧನೆ ಮಾಡ್ತಿದ್ದಂಥ ಗುರುಗಳು. ಇವರು ನಮ್ಮ ದೇಶನ ಕಂಪ್ಲೀಟ್ ಆಗಿ ಸುತ್ತಿದ್ದಾರೆ ಅಂತ ಕೂಡ ಹೇಳ್ತಾರೆ. ನಮ್ಮ ದೇಶದ 4 ದಿಕ್ಕಿನಲ್ಲಿ ಪೀಠಗಳನ್ನ ಸ್ಥಾಪನೆ ಮಾಡಿದ್ದಾರೆ. ನಾರ್ತ್ನ ಉತ್ತರಾಖಂಡದಲ್ಲಿ, ವೆಸ್ಟ್ನ ಗುಜರಾತ್ನಲ್ಲಿ, ಈಸ್ಟ್ನ ಒಡಿಸ್ಸಾದಲ್ಲಿ, ಸೌತ್ನ ಕರ್ನಾಟಕದಲ್ಲಿ. ನಮ್ಮ ಕರ್ನಾಟಕದ ಈ ಪೀಠನ ದಕ್ಷಿಣಾಮ್ಯ ಪೀಠ ಅಂತ ಹೇಳಿ ಕರೀತಾರೆ. ಇದು ಶಾರದಾಂಬೆ ದೇವಸ್ಥಾನದ ಗೋಪುರ. ಇಲ್ಲಿ ದೇವಸ್ಥಾನದ ಒಳಗಡೆ ಯಾವುದೇ ಫೋಟೋ ವಿಡಿಯೋಸ್ನ ತೆಗೆಯೋಂಗಿಲ್ಲ, ಸೊ ಹಾಗಾಗಿ ನಾನು ಫೋಟೋ ವಿಡಿಯೋಸ್ ತೆಗಿಯೋಕ್ಕಾಗಿಲ್ಲ. ಇಲ್ಲಿ ನಾವು 2 ದೇವಸ್ಥಾನಗಳನ್ನ ನೋಡ್ಬೋದು. ಒಂದು ಶಾರದಾಂಬ ದೇವಸ್ಥಾನ, ಮತ್ತೊಂದು ವಿದ್ಯಾಶಂಕರ ದೇವಸ್ಥಾನ. 1338ನೇ ಇಸ್ವಿಯಲ್ಲಿ ಈ ದೇವಸ್ಥಾನನ ಬಿಲ್ಡ್ ಮಾಡಿದ್ದಾರೆ. ಹೊಯ್ಸಳರು ಹಾಗೂ ದ್ರಾವಿಡರ ಶೈಲಿನಲ್ಲಿದೆ. ಈ ದೇವಸ್ಥಾನದ ಎಡಭಾಗದಲ್ಲಿ ವಿದ್ಯಾಗಣಪತಿ, ಬಲಭಾಗದಲ್ಲಿ ದುರ್ಗಾದೇವಿ, ಹಾಗೆ ಗರ್ಭಗುಡಿಯಲ್ಲಿ ವಿದ್ಯಾಶಂಕರ ಲಿಂಗು ಸ್ಥಾಪನೆಯಾಗಿದೆ. ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ ಚಿಕ್ಕ ಮಕ್ಕಳಿಗೆ ಮೊದಲನೇ ಸತಿ ಅಕ್ಷರಾಭ್ಯಾಸನ ಇಲ್ಲಿ ಮಾಡಿಸ್ತಾರೆ. ನಮ್ಮೆಲ್ರಿಗೂ ಗೊತ್ತಿರೋಂಗೆ ಶಾರದಾಂಬೆನ ವಿದ್ಯಾದೇವತೆ ಅಂತ ನಾವೆಲ್ಲರೂ ಪೂಜಿಸ್ತೀವಿ. ಅದೇ ಕಾರಣಕ್ಕೆ ಮಕ್ಕಳಿಗೆ ವಿದ್ಯೆ ಚೆನ್ನಾಗಿ ಸಿಗ್ಲಿ, ಶಾರದಾಂಬೆಯ ಆಶೀರ್ವಾದ ಇರಲಿ ಅಂತ ಇಲ್ಲಿ ಮೊದಲ ಅಕ್ಷರಾಭ್ಯಾಸವನ್ನ ಮಾಡಿಸ್ತಾರೆ. ತಾಯಿ ಶಾರದಾಂಬೆಯ ಆಶೀರ್ವಾದದ ಜೊತೆಗೆ ನಾ ಆಗ್ಲೇ ಹೇಳ್ದ ಹಾಗೆ ವಿದ್ಯಾಗಣಪತಿ ಹಾಗೆ ವಿದ್ಯಾಶಂಕರ ದೇವರ ಆಶೀರ್ವಾದ ಕೂಡ ಸಿಕ್ಕತ್ತೆ. ಈ ದೇವಸ್ಥಾನದ ಪಕ್ಕದಲ್ಲೇ ಶೃಂಗೇರಿ ಮಠ ಇದೆ. ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಅವರು ಇವಾಗಿನ ಮಠಾಧೀಶರು. ಈ ಮಠಕ್ಕೆ ನಾವು ಕೂಡ ವಿಸಿಟ್ ಮಾಡಬಹುದು, ಬಟ್ ನನಗೆ ಟೈಮ್ ಇಲ್ಲದೆ ಇದ್ದಿದ್ದರಿಂದ ನಾನು ವಿಸಿಟ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಹೋಗಿ ಬರ್ತೇನೆ. ಈ ದೇವಸ್ಥಾನದ ಪಕ್ಕದಲ್ಲೇ ತುಂಗಾ ನದಿ ಹರಿಯತ್ತೆ. ಇಲ್ಲಿ ಕೆಳಗಡೆ ಹೋದರೆ ಮೀನುಗಳು ಸಿಗ್ತವೆ, ಅಲ್ಲಿ ಫುಡ್ ಹಾಕ್ಬೋದು ಅಂತೆಲ್ಲ ಹೇಳಿದ್ರು. ಬಟ್ ನಾನು ಹೋಗಿದ್ದ ಟೈಮಲ್ಲಿ ವಾಟರ್ ಫ್ಲೋ ತುಂಬ ಹೆವಿ ಇದ್ದಿದ್ದರಿಂದ ಯಾವ ಫಿಶ್ಗಳು ಅಷ್ಟು ಕಾಣಲಿಲ್ಲ. ಈ ದೇವಸ್ಥಾನದ ಮತ್ತೊಂದು ಮೇನ್ ಅಟ್ರಾಕ್ಷನ್ ಅಥವಾ ಕ್ಯೂಟ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಈ 2 ಆನೆಗಳು. ಈ 2 ಆನೆಗಳು ಮಠದ್ದು. ಬೆಳಗ್ಗೆ ಒಂದ್ಸತಿ ಮತ್ತೆ ಸಂಜೆ ಒಂದ್ಸತಿ ದೇವಸ್ಥಾನದ ಹತ್ರ ಬಂದು ಹೋಗತ್ತೆ. ಯಾರ್ಯಾರೆಲ್ಲ ಆಶೀರ್ವಾದ ತಗೋಬೇಕು ಅಂತಿರ್ತಾರೆ ಅವರು ಈ ಆನೆಯಿಂದ ಆಶೀರ್ವಾದ ತಗೊಳ್ಬೋದು. ಅಂದಹಾಗೆ ಈ ದೇವಸ್ಥಾನ ಬೆಳಗ್ಗೆ 7:30ಯಿಂದ ಮಧ್ಯಾಹ್ನ 2 ಗಂಟೆ ತನಕ, ಮತ್ತೆ ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಓಪನ್ ಇರುತ್ತೆ.
ಈ ದೇವಸ್ಥಾನದಲ್ಲಿ ಬಹಳಷ್ಟು ಸೇವೆಗಳನ್ನ ಮಾಡಬಹುದು. ಇದರ ಸ್ಕ್ರೀನ್‌ಶಾಟ್ ತೆಗೆದಿಟ್ಕೊಳ್ಳಿ, ಮುಂದಕ್ಕೆ ಒಂದಿನ ಯೂಸ್‌ಗೆ ಬರುತ್ತೆ. ಫೈನಲಿ ಪ್ರಸಾದನ ತಗೊಂಡು ಶಾರದಾಂಬೆನ ಮತ್ತೊಮ್ಮೆ ನೆನಿತಾ ನಾನು ನಮ್ಮೂರ ಕಡೆ ಹೊರಟೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಸ್ಟೇ ಸೇಫ್, ಕೀಪ್ ಟ್ರಾವೆಲಿಂಗ್. ಬಾಯ್.